ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚೈತ್ರ ವಾಸುದೇವನ್. ನಿಮ್ಮ ಹೇರ್ ಕೇರ್ ರೂಟೀನ್ ಯಾವ ರೀತಿ ಇರುತ್ತೆ ಅಂತ ಕೇಳೋರಿಗೆ ಈ ವಿಡಿಯೋ ಒಂದು ಸ್ಪೆಷಲ್ ಡೆಡಿಕೇಶನ್. ಸೊ ನಾನು ನನ್ನ ಹೇರ್ನ ಯಾವ ರೀತಿ ಮೇಂಟೈನ್ ಮಾಡ್ತೀನಿ, ಯಾವ ರೀತಿ ಡ್ರೈ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಇದರಲ್ಲಿ ನೀವು ಬ್ಲೋ ಡ್ರೈ ಮಾಡೋದು ಹೇಗೆ ಅಂತ ಕೂಡ ಕಲ್ತ್ಕೊಬಹುದು. ಸೊ ಎಸ್, ದೀಸ್ ಆರ್ ದ 5 ಹ್ಯಾಕ್ಸ್ ವಿಚ್ ಯು ಕ್ಯಾನ್ ಫಾಲೋ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇದಾಗಿ ಈ ತರ ಹೇರ್ ರ್ಯಾಪ್ ಮಾಡೋದು ನಮ್ಮೆಲ್ಲರಿಗೂ ಗೊತ್ತು, ಇಟ್ಸ್ ಟ್ರೆಡಿಷನಲ್ ವೇ, ಬಟ್ ಆದರೂ ಒಂದ್ಸತಿ ಹೇಳ್ಕೊಡ್ತೀನಿ. ಸೊ ಹಳೆ ಕಾಲದಿಂದ ಈ ತರ ಟವೆಲ್ ತಗೊಂಡು ಹೀಗೆ ಹೇರ್ ಮುಂದೆ ಇಟ್ಟು ರ್ಯಾಪ್ ಮಾಡಿ, ಎಸ್. ಸೊ ಈ ತರ ನಾವೆಲ್ಲರೂ ಯಾವಾಗಲೂ ಮಾಡ್ಕೊಂತೀವಿ. ಸೊ ದಿಸ್ ಇಸ್ ಒನ್ ಆಫ್ ದ ಗುಡ್ ವೇಸ್ ನಿಮ್ಮ ಹೇರ್ ಡ್ರೈ ಆಗೋದು. ಶಾಂಪು ಯೂಸ್ ಮಾಡ್ತೀರಾ, ಯಾವ ಕಂಡೀಷನರ್ ಯಾವ ಸೀರಮ್ ಅಂತ ಕೇಳೋರಿಗೆ ದಿಸ್ ಇಸ್ ದ ಆನ್ಸರ್. ಸೊ ನಾನು ಯೂಸ್ ಮಾಡೋದು ಶ್ವಾಸ್ಕಾಫ್ ಆಯಿಲ್ ಅಲ್ಟಿಮೇಟ್ ಅಂತ ಈ ಶಾಂಪು. ಸೊ ದಿಸ್ ಇಸ್ ಅಬೌಟ್ 1250 rupees. ಇದು ಎಲ್ಲ ಕಡೆ ಸಿಗುತ್ತೆ, ಇಲ್ಲ ನೀವು ಅಮೆಝಾನ್ನಲ್ಲಿ ಶಾಪ್ ಮಾಡ್ಬೋದು. ಆರ್ಗನ್ ಅಂಡ್ ಬರ್ಬರಿ ಫಿಗ್ ಆಯಿಲ್ ಇರುವಂತಹ ಶಾಂಪು ಇದು. ನನ್ನ ಹೇರು ತುಂಬ ಡ್ಯಾಮೇಜ್ ಆಗಿದೆ, ಯಾಕಂದರೆ ತುಂಬ ಕೆಮಿಕಲ್ ಟ್ರೀಟ್ಮೆಂಟ್ ನಡೆದಿದೆ ನನ್ನ ಹೇರ್ ಮೇಲೆ. ಯಾಕಂದರೆ ಹೇರ್ ಕಲರ್ ಮಾಡಿಸ್ತಾ ಇರ್ತೀನಿ, ಬೇರೆ ಬೇರೆ ಶೋಗೆ ಬೇರೆ ಬೇರೆ ಹೇರ್ ಕಲರ್ ಮಾಡ್ತಾ ಇರ್ತೀನಿ. ಅದ್ರ ಜೊತೆಗೆ ತುಂಬ ಹೀಟ್ ಟಚ್ ಆಗ್ತಾ ಇರೋದ್ರಿಂದ ಹೇರ್ಗೆ ತುಂಬ ಡ್ರೈ ಆಗುತ್ತೆ, ಎಸ್ಪೆಷಲಿ ದ ಎಂಡ್. ಸೊ ದಿಸ್ ಆಯಿಲ್ ಶಾಂಪೂ ನರಿಷಸ್ ಮೈ ಹೇರ್. ಸೊ ನೀವು ಇದನ್ನು ಯೂಸ್ ಮಾಡ್ಬೋದು. ಇನ್ ಕೇಸ್ ಯು ಕಲರ್ಡ್ ಯೋರ್ ಹೇರ್. ಕಲರ್ ಮಾಡಿಲ್ಲ ಅಂದರೆ ಮಾಡೋಕ್ಕೆ ಹೋಗಬೇಡಿ, ಹೆಂಗಿದೆಯೋ ಹಾಗೆ ಬಿಡಿ, ಅವಾಗಲೇ ಚೆನ್ನಾಗಿರುತ್ತೆ. ಆ್ಯಂಡ್ ಶಾಂಪೂ ಆದಮೇಲೆ ಐ ಯೂಸ್ ದಿಸ್ ಕಲರ್ ಪ್ರೊಟೆಕ್ಟ್ ಕಂಡೀಷನರ್. ಇದು ಕೂಡ ಶ್ವಾಸ್ಕಾಫ್ದೇನೆ. ಸೊ ಯು ಕ್ಯಾನ್ ಪಿಕ್ ದಿಸ್ ಅಪ್ ಫ್ರಮ್ ಅಮೆಝಾನ್ ಆಸ್ ವೆಲ್. ಇದ್ರ ಜೊತೆಗೆ ಎಷ್ಟೊಂದು ಸಲೂನಲ್ಲೆಲ್ಲ ಇದು ಸಿಗುತ್ತೆ. ಇದು ಇಟ್ಸ್ ಎಸ್ಪೆಷಲಿ ಫಾರ್ ಕಲರ್ಡ್ ಹೇರ್, ಇಟ್ ಟ್ರೀಟ್ಸ್ ಕಲರ್ಡ್ ಹೇರ್. ಸೊ ಈ ಕಂಡೀಷನರ್ ಯೂಸ್ ಮಾಡ್ತೀನಿ. ಶಾಂಪೂ ಆದಮೇಲೆ ಕಂಡೀಷನರ್ ಹಾಕ್ತೀನಿ. ಕಂಡೀಷನರ್ 5 minutes ಹೇರಲ್ಲಿ ಬಿಟ್ಟು ಅದನ್ನು ಕಂಪ್ಲೀಟ್ ಆಗಿ ರಿನ್ಸ್ ಮಾಡಿ, ಅದಾದಮೇಲೆ ಐ ಯೂಸ್ ದಿಸ್ ಸೀರಮ್. ಇಟ್ಸ್ ಅಗೇನ್ ಫ್ರಮ್ ಶ್ವಾಸ್ಕಾಫ್. ಇಟ್ಸ್ ಕಾಲ್ಡ್ ದ ಆಯಿಲ್ ಅಲ್ಟಿಮೇಟ್. ಇದು ರೋಸ್ ಫ್ಲೇವರಲ್ಲಿ ಇದೆ. ಇದು ಕೂಡ ನೀವು ಅಮೆಝಾನಲ್ಲಿ ಶಾಪ್ ಮಾಡ್ಬೋದು, ಇದು ಇಲ್ಲಾಂದರೆ ಯು ಕ್ಯಾನ್ ಪಿಕ್ ಇಟ್ ಅಪ್ ಫ್ರಮ್ ಎನಿ ಸಲೂನ್ಸ್. ದಿಸ್ ಸೀರಮ್ ಇಸ್ ಎಕ್ಸ್ಟ್ರೀಮ್ಲಿ ಗುಡ್. ಯಾಕಂದರೆ ಯೂಶಲಿ ಹೇರ್ ಸೀರಮ್ ಅಂದರೆ ಈ ಲಿವಾನ್ ಆಗಿರ್ಬೋದು, ಬೇರೆ ಬೇರೆ ಸೀರಮ್ಸ್ ಏನು ಸಿಗುತ್ತೆ, ದೋಸ್ ಆರ್ ಆಲ್ ವೆರಿ ಹೆವಿ ಟು ದ ಹೇರ್. ನಿಮಗೆ ಹೇರ್ ತುಂಬ ಸ್ಟಿಕ್ಕಿ ಅನಿಸುತ್ತೆ. ಬಟ್ ಈ ಒಂದು ಸೀರಮ್ ಏನಿದೆ, ಇಟ್ಸ್ ವರ್ಕಿಂಗ್ ಫಾರ್ ಮೀ. ಯಾಕಂದರೆ ನನ್ನ ಹೇರ್ ಎಕ್ಸ್ಟ್ರೀಮ್ಲಿ ಡ್ರೈ. ಸೀರಮ್ ಹಾಕಿಲ್ಲ ಅಂದರೆ ಒಳ್ಳೆ ಪರ್ಕೆ ಥರ ಕಾಣಿಸುತ್ತೆ. ಬಟ್ ಎನಿವೇ, ದಿಸ್ ಸೀರಮ್ ಇಸ್ ಹೆಲ್ಪಿಂಗ್ ಮೈ ಹೇರ್ ಬಿಕಮ್ ವೆರಿ ಸಾಫ್ಟ್ ಆ್ಯಂಡ್ ಟ್ಯಾಂಗಲ್ ಫ್ರೀ. ತುಂಬ ಚೆನ್ನಾಗಿದೆ ಇದು. ಸೊ ಯು ಕ್ಯಾನ್ ಗೋ ಗೆಟ್ ಇಟ್ ಟು. ದ ಪ್ರೈಸ್ ಆಫ್ ದ ಕಂಡೀಷನರ್ ಇಸ್ ಅಬೌಟ್ 1000 rupees. ಆ್ಯಂಡ್ ಸೀರಮ್ ಕೂಡ ಐ ಥಿಂಕ್ 1500 ಏನೋ ಇರುತ್ತೆ ಅಂತ. ಯು ಕ್ಯಾನ್ ಪಿಕ್ ದೀಸ್ ಅಪ್. ಇನ್ ಕೇಸ್ ನಿಮಗೆ ಇದು ಎಕ್ಸ್ಪೆನ್ಸಿವ್ ಅನ್ಸಿದ್ರೆ ಯು ಕ್ಯಾನ್ ಆಲ್ವೇಸ್ ಗೋ ಪಿಕ್ ಅಪ್ ದಿಸ್ ಆಲ್ಮಂಡ್ ಆಯಿಲ್. ಇದು ಬಜಾಜ್ ಆಲ್ಮಂಡ್ ಡ್ರಾಪ್ಸ್ ಅಂತ. ಇದು ಬರೀ 63 rupees. ನಿಮಗೆಲ್ಲ ಕಡೆ ಸಿಗುತ್ತೆ, ಅಂಗಡಿಗಳಲ್ಲಿ ಸಿಗುತ್ತೆ. ಆರ್ ಯು ಕ್ಯಾನ್ ಆಲ್ವೇಸ್ ಶಾಪ್ ದಿಸ್ ಆನ್ ಅಮೆಝಾನ್ as ವೆಲ್. ಇದು ಇಲ್ಲ ಅಂದರೆ ಯು ಕ್ಯಾನ್ ಆಲ್ವೇಸ್ ಯೂಸ್ ಕೋಕೋನಟ್ ಆಯಿಲ್. ಸೊ ಮನೇಲಿ ಕೋಕೋನಟ್ ಆಯಿಲ್ ಇದ್ದೇ ಇರುತ್ತೆ. ಯು ಕ್ಯಾನ್ ಆಲ್ವೇಸ್ ಟೇಕ್ 2 drops ಆಫ್ ದೀಸ್ ಆಯಿಲ್ಸ್. ಆ್ಯಂಡ್ ಎಸ್, ಸೊ ಈ ಥರ ನೀವು ಸ್ವಲ್ಪ ಎಣ್ಣೆ ತೊಗೊಂಡು ಜಸ್ಟ್ ಪುಟ್ ಇಟ್ ಅರೌಂಡ್ ಯೋರ್ ಹೇರ್. ಈ ಬಜಾಜ್ ಆಲ್ಮಂಡ್ ಆಯಿಲ್ ಏನಂದರೆ ಇಟ್ ಡಸಂಟ್ ಆ್ಯಕ್ಚುಲಿ ಹೇರ್ನ ತುಂಬ ಆಯಿಲಿ ಅಥವಾ ಆ ಥರ ಫಿನಿಶ್ ಕೊಡೋದಿಲ್ಲ. ಕೂದಲಿಗೆ ಹಚ್ಚಿದ ತಕ್ಷಣ ಕೂದಲು ಅದನ್ನ ಅಬ್ಸರ್ವ್ ಮಾಡಿಕೊಂಡು ತುಂಬ ಡ್ರೈ ಆ್ಯಂಡ್ ತುಂಬ ಒಳ್ಳೆ ಶೈನಿ ಫಿನಿಶ್ ಸಿಗುತ್ತೆ. ಓಕೆ, ಸೊ ಇಟ್ಸ್ ಡನ್. ಟು ಯೂಸ್ ದ ಸೀರಮ್ ನೀವೇನು ಮಾಡಬೇಕು, ಜಸ್ಟ್ ಟೇಕ್ 2 pumps ಆಫ್ ದ ಸೀರಮ್. ಓಕೆ, ಇದನ್ನು ಕೂಡ ಅದೇ ಥರ ಅಪ್ಲೈ ಮಾಡಬೇಕು ಅಕಾರ್ಡಿಂಗ್ ಟು ಯುವರ್ ಹೇರ್ ಲೆಂತ್. ನಿಮ್ಮ ಹೇರ್ ಲೆಂತ್ ಕಮ್ಮಿ ಇದ್ದರೆ 1 pump ತಗೊಳ್ಳಿ, ಅಥವಾ ಯು ಆಲ್ವೇಸ್ ಟೇಕ್ 2 pumps ಆ್ಯಂಡ್ ಜಸ್ಟ್ ಅಂತ. ಆ್ಯಂಡ್ ನಾವು ಇದೊಂದು ಸ್ಪೆಷಲ್ ಹ್ಯಾಕ್, ನಿಮಗೆ ತುಂಬ ಈಸಿ ಹ್ಯಾಕ್ ಕೂಡ. ತುಂಬ ಬೇಗ ನಿಮ್ಮ ಹೇರ್ ಡ್ರೈ ಆಗಬೇಕು ಅಂದರೆ ನೀವೇನು ಮಾಡಬೇಕು, ಎಸ್, ಈ ರೀತಿ ಒಂದು ಯಾವುದಾನ ಒಂದು ಹಳೆ ಶರ್ಟ್, ಯಾವುದಾನ ಸಾಫ್ಟ್ ಕಾಟನ್ ಶರ್ಟ್ ತೊಗೊಂಡು ಹೇರ್ನ ರ್ಯಾಪ್ ಮಾಡಬೇಕು. ಬಿಕಾಸ್ ಟವೆಲ್ಗಿಂತ ದಿಸ್ ಇಸ್ ಮಚ್ ಬೆಟರ್. ಬೇಗ ವಾಟರ್ನ ಅಬ್ಸರ್ವ್ ಮಾಡುತ್ತೆ ಆ್ಯಂಡ್ ಇಟ್ಸ್ ಗೋನ್ ಮೇಕ್ ಯೋರ್ ಹೇರ್ ವೆರಿ ಸ್ಮೂತ್. ಸೊ ಈ ಥರ ಒಂದು ಕಾಟನ್ ಬಟ್ಟೆ ಏನಿರುತ್ತೆ, ಯಾವುದಾನ ನಿಮ್ಮ ಹಳೆ ಮನೇಲಿರುವಂಥ ಹಳೆ ಟವೆಲ್ ಆಗಿರ್ಬೋದು, ಅಥವಾ ಯಾವುದಾನ ಹಳೆ ಟೀ ಶರ್ಟ್ನ ಯೂಸ್ ಮಾಡಿಕೊಂಡು ಹೇರ್ನ ರ್ಯಾಪ್ ಮಾಡ್ಕೊಳ್ಳಿ. ಎಸ್, ಸೊ ಈ ರೀತಿ ಸಾಫ್ಟ್ ಕಾಟನಿಂದ ನಿಮ್ಮ ಹೇರ್ ರ್ಯಾಪ್ ಮಾಡ್ಕೊಳ್ಳೋದ್ರಿಂದ ಹೇರ್ ತುಂಬ ಸಾಫ್ಟ್ ಆಗುತ್ತೆ, ಬೇಗ ಡ್ರೈ ಆಗುತ್ತೆ, ಬೇಗ ನಿಮ್ಮ ವೆಟ್ನೆಸ್ ಏನಿದೆ ಅದು ಹೀರ್ಕೊಂಡ್ಬಿಡುತ್ತೆ. ಯೂಶಲ್ ಆಗಿ ತಲೆ ಸ್ನಾನ ಮಾಡೋದ್ರ ಮೇಲೆ ತಲೆ ಬಾಚ್ಕೊಳ್ತಾರೆ. ದಿಸ್ ಇಸ್ ವೆರಿ ಬ್ಯಾಡ್. ಯಾಕಂದರೆ ಕೂದಲು ಒದ್ದೆ ಇದ್ದಾಗ ತುಂಬ ವೀಕ್ ಆಗಿರುತ್ತೆ. ಸೊ ಅದನ್ನು ನೀವು ಬಾಚ್ಕೊಂಡಾಗ ಆ ಒಂದು ಹೇರ್ ಸ್ಟ್ರ್ಯಾಂಡ್ ಏನಿದೆ ಅದು ಈಸಿಯಾಗಿ ಮುರಿದು ಹೋಗುತ್ತೆ. ಸೊ ನೆವರ್ ಕೋಮ್ ಯೋರ್ ಹೇರ್ ವೆನ್ ಇಟ್ ಇಸ್ ವೆಟ್. ಇನ್ ಕೇಸ್ ನಾವು ಕೋಮ್ ಮಾಡಲೇಬೇಕು ಅಂತ ಏನಾದ್ರು ಇದ್ದರೆ ಈ ಥರ ಬ್ರಿಸಲ್ಸ್ ಏನಿದೆ ಇದನ್ನು ಮಾತ್ರ ಯೂಸ್ ಮಾಡಬೇಡಿ. ಸ್ವಲ್ಪ ದಪ್ಪವಾಗಿರುವಂಥ ಬ್ರಿಸಲ್ಸ್ ಸಿಗುವಂಥ ಕೂಮ್ ತೊಗೊಂಡು ಪ್ರಾಬಬ್ಲಿ ನೀವು ಎಂಡ್ಸಲ್ಲಿ ಈ ಥರ ಮಾಡಿ, ಆಮೇಲೆ ಯು ಕ್ಯಾನ್ ಸ್ಟಾರ್ಟ್ ಮೂವಿಂಗ್ ಅಪ್ವರ್ಡ್ಸ್. ಓಕೆ, ಸ್ಟಾರ್ಟಿಂಗಿಂದ ನೀವು ಹಿಂಗೆ ಎಳೆಯೋಕ್ಕೆ ಹೋದರೆ ಒದ್ದೆ ಕೂದಲು ನಿಜವಾಗ್ಲೂ ಬ್ರೇಕೇಜ್ ಆಗುತ್ತೆ, ಹೇರ್ ಡ್ಯಾಮೇಜ್ ಆಗುತ್ತೆ. ನಿಮ್ಮ ಕೂದಲು ತುಂಬ ಮುರಿದು ಹೋಗಿ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ತಲೆ ಸ್ನಾನ ಮಾಡಿದ್ರ ಮೇಲೆ ಟವೆಲ್ ತೊಗೊಂಡು ಹೀಗೆ ಮಾಡ್ತೀರಾ ಅಥವಾ ಹೀಗೆ ಮಾಡ್ತೀರಾ, ನೆವರ್ ಡೂ ದ್ಯಾಟ್. ನೆವರ್ ರಬ್ ಯೋರ್ ಹೇರ್. ವೆಟ್ ಆಗಿರೋದ್ರಿಂದ ಅದು ಒಂದಕ್ಕೊಂದು ಸಿಕ್ಕಾಕೊಂಡು ಬ್ರೇಕೇಜ್ ಆಗುತ್ತೆ, ಹಾಗೆ ಟ್ಯಾಂಗಲ್ಸ್ ಆಗುತ್ತೆ. ಸೊ ಆಲ್ವೇಸ್ ನೀವು ಹೇರ್ ಡ್ರೈ ಮಾಡಬೇಕು, ಈ ಥರ ನೀವು ಪ್ರೆಸ್ ಮಾಡಬೇಕು ಆ್ಯಂಡ್ ಪುಟ್ ಔಟ್ ಆಲ್ ದ ವಾಟರ್. ನೆವರ್ ಡೂ ದಿಸ್, ನೆವರ್ ಡೂ ದಿಸ್. should always take the towel or yaudana soft material batte tagondu just press your hair and dry it.
ಇನ್ನೊಂದು ಟಿಪ್ ಏನಂದರೆ, ನೀವು ಮಲಗಬೇಕಂದ್ರೆ ನಿಮ್ಮ ದಿಂಬು ಕೂಡ ತುಂಬ ಇಂಪಾರ್ಟೆಂಟು. ಯಾವುದಾನ ರಫ್ ಮೆಟೀರಿಯಲ್ ಇರುವಂಥ ದಿಂಬಿನ ಕವರ್ ಹಾಕಿದ್ರೆ ಯೋರ್ ಹೇರ್ ಇಸ್ ಗೋನ ಬ್ರೇಕ್. ಸೊ ಆಲ್ವೇಸ್ ನಿಮ್ಮ ಹೇರ್ನ ಹಿಂದ್ಗಡೆ ಹಾಕಿ ಪ್ರಾಬಬ್ಲಿ ಒಂದು ಲೂಸ್ ಆಗಿರುವಂಥ ಪೋನಿ ಕಟ್ಬೋದು. ಆಲ್ವೇಸ್ ಪುಟ್ ಯೋರ್ ಹೇರ್ ಬ್ಯಾಕ್ ಲೈಕ್ ದಿಸ್ ಆ್ಯಂಡ್ ದೆನ್ ಸ್ಲೀಪ್. ನೀವು ಮಲಗಬೇಕಂದ್ರೆ ಆ ಒಂದು ಪಿಲ್ಲೋ ಕವರ್ ಏನಿದೆ, ಲೆಟ್ ಇಟ್ ಬಿ ಮೇಡ್ ಆಫ್ ಸ್ಯಾಟಿನ್ ಅಥವಾ ಸಾಫ್ಟ್ ಮೆಟೀರಿಯಲ್ ಇರಲಿ, ಅಥವಾ ಪ್ರಾಬಬ್ಲಿ ಕಾಟನ್ ಆದ್ರೂ ತುಂಬ ಸಾಫ್ಟ್ ಆಗಿರಲಿ, ಸೊ ದಟ್ ನಿಮ್ಮ ಹೇರ್ ಕೂಡ ಹಾಗೆ ಇರುತ್ತೆ ವಿತೌಟ್ ಟ್ಯಾಂಗ್ಲಿಂಗ್ ಆರ್ ಬ್ರೇಕಿಂಗ್. ಲಾಸ್ಟ್ ಅಂಡ್ ದ ಬೆಸ್ಟ್ ಹ್ಯಾಕ್ ಇದು, ದ ಮೋಸ್ಟ್ ನ್ಯಾಚುರಲ್ ಒನ್. ನೀವು ನಿಮ್ಮ ಹೇರ್ನ ಸನ್ ಡ್ರೈ ಮಾಡ್ಕೊಂಡ್ರೆ ಇಟ್ ಇಸ್ ದ ಬೆಸ್ಟ್ ಥಿಂಗ್ ಎವರ್. ಯಾಕಂದರೆ ಯು ಕ್ಯಾನ್ ಗೋ ಔಟ್ ದೇರ್, ನಿಮ್ಮ ಬ್ಯಾಲ್ಕನಿಯಲ್ಲಿ ಕೂತ್ಕೊಳ್ಳಿ ಅಥವಾ ಟೆರೆಸಲ್ಲಿ ಕೂತ್ಕೊಂಡು ಹೇರ್ ಡ್ರೈ ಮಾಡ್ಕೊಂಡ್ರೆ ವಿಟಮಿನ್ ಡಿ ಸಿಗುತ್ತೆ. ಅದ್ರ ಜೊತೆಗೆ ಹೇರ್ ಡ್ರೈಯಿಂಗ್ ಕೂಡ ತುಂಬ ಕ್ವಿಕ್ಕಾಗಿ ಆಗುತ್ತೆ. ಈಗಿನ ಬಿಸಿ ಶೆಡ್ಯೂಲಲ್ಲಿ ಹೇರ್ ಡ್ರೈ ಯೂಸ್ ಮಾಡ್ಕೊಂಡು ಹೇರ್ ಡ್ರೈ ಮಾಡ್ತಾರೆ, ಬಟ್ ದಟ್ ಇಸ್ ಆ್ಯಕ್ಚುಲಿ ಬ್ಯಾಡ್ ಫಾರ್ ಯೋರ್ ಹೇರ್. ನಿಮ್ಮ ಹೇರ್ ಸ್ಟ್ಯಾಂಡ್ಸ್ ವೀಕ್ ಆಗ್ತಾ ಹೋಗುತ್ತೆ. ಟೈಮ್ ಇಲ್ಲ ಅಂದರೆ ಹೇರ್ ಡ್ರೈ ಮಾಡ್ಕೊಳ್ಳಿ, ಬಟ್ ಆಲ್ವೇಸ್ ಸನ್ ಡ್ರೈ ಯೋರ್ ಹೇರ್ ಇಸ್ ಗೋನ್ ಗಿವ್ ಯು ಒನ್ ಆಫ್ ದ ಬೆಸ್ಟ್ ರಿಸಲ್ಟ್ಸ್. ಸೊ ಕೂದಲು ಸ್ನಾನ ಮಾಡ್ಕೊಂಡ ತಕ್ಷಣ ವೆಟ್ ಹೇರ್ನ ನೀವು ರ್ಯಾಪ್ ಮಾಡ್ಕೊಳ್ಳಿ, ಒಂಚೂರು ನೆವರ್ ಕೋಂಬ್ ಯೋರ್ ಹೇರ್, ಒಂಚೂರು oil haki to the end so that it gives you nourishment, and sun dry your hair is going to be the best thing. Alright, so yella hack aitu. It's time to blow dry the hair. So blow dry ಮಾಡೋದಕ್ಕೆ you need a comb like this. So ಇದು ನಾನು ಹತ್ರದಿಂದ ತೋರಿಸೋದಿಲ್ಲ because most of my hair strands are around the comb, but ಈ ತರ ಒಂದು comb ನೀವು ಎಲ್ಲಿ ಬೇಕಾದ್ರೆ ಶಾಪ್ ಮಾಡ್ಬೋದು. I picked this up on Amazon. ಇದ್ರ ಜೊತೆಗೆ hair dryer. So these are the two things. So ಯಾವ ರೀತಿ hair dry ಮಾಡ್ಕೊಂತೀನಿ ನೋಡ್ಕೊಳ್ಳಿ.